ಇದನ್ನು ಇಂಜೆಕ್ಷನ್ ಎಲ್ಲ ಹಾಕಿರ್ತಾರ ಬುಧವಾರ ರೈತರು ಆಗ್ಬೇಕು. ರೈತರು ಕಾಂಪಿಟೇಷನ್ ಐತಿ, ರೈತಿಗೆ ರೈತ ಕಾಂಪಿಟೇಷನ್ ಇರಬಾರ್ದು. ಖುಷ್ ಬಿಲ್ಲೆ ಗೈಸ್, ಎಳ್ನೀರು ಪ್ಯೂರ್ ಫ್ರೆಶ್. ವಿಜಯವ್ರ ತೋಟಕ್ಕೆ ಬಂದು ಪ್ಯೂರ್ ಎಳ್ನೀರು ಕುಡಿತಾ ಇದೀವಿ. ಇದನ್ನು ಇಂಜೆಕ್ಷನ್ ಎಲ್ಲ ಹಾಕಿರ್ತಾರಂತ ಈಗ, ಹೌದಾ ವಿಜಯವ್ರ? ಈ ಬೆಂಗಳೂರು ಎಷ್ಟು ಕೊಟ್ಟು ಎಳ್ನೀರು ಕುಡಿತೀರ ನೀವು? 70. ಇಲ್ಲಿ ಎಷ್ಟಕ್ಕೆ ತಗೋತಾರೆ ಗೊತ್ತಾ? ಹಾಂ, 20-25 ರೂಪಾಯಿ. ಯಾರು ಬುದ್ಧಿವಂತರ ಆಗ್ಬೇಕಾದ್ರೆ ಹೇಳಿ ಇವಾಗ? ಈಗ ಬುಧವಾರ ರೈತರು ಆಗ್ಬೇಕು. ರೈತರು ಕಾಂಪಿಟೇಷನ್ ಐತೆ. ಎಳ್ನೀರು ಇಲ್ವಾ? ತೆಂಗಿನಕಾಯಿ ಮಾರಲಿ ಬಿಡು, ತೆಂಗಿನಕಾಯಿ ಕೆಜಿ 60 ರೂಪಾಯಿ. ಇವ್ರು ದುಡ್ಡು ಬೇಕಲ್ಲ, ಪಟ ಮಾರ್ಬಿಡ್ತಾರೆ. ರೈತರುಗಳು ಉದ್ಧಾರ ಆಗಲ್ಲ ಅಂತ ಅಂದ್ರೆ ರೈತರ ಕಾರಣ. ಯಾಕೆ ಕೊಡ್ಬೇಕು? ಕೊಡ್ಬಾರ್ದು. ರೈತರಿಗೆ ಅಲ್ಲಿ ತಗೊಂಡೋಗಿ ಮಾರಕ್ಕೆ ಟೈಮ್ ಇಲ್ಲ ರೀ. ಟೈಮ್ ಅಲ್ಲ, ತೆಂಗಿನಕಾಯಿ ಸುಳ್ಕೊಂಡೋದ್ರೆ ಇಲ್ಲಿ ಮರೇನ್ ಸ್ಪೆಷಲ್ ಐತೆ 3 ರೂಪಾಯಿ 60 ರೂಪಾಯಿ ಕೆಜಿ. ಯಾವತ್ತೇ ಆಗಲಿ ಅವರೇ ಹುಡಿಕೊಂಬರಂಗೆ ಮಾಡಬೇಕು, ಕಾಂಪಿಟೇಷನ್ ಬಿಲ್ಡ್ ಮಾಡಬೇಕು. ಕರೆಕ್ಟಾ ಇಲ್ವಾ? ಕಾಂಪಿಟೇಷನ್ ಬಿಲ್ಡ್ ಮಾಡಲಿಲ್ಲ ಅಂದರೆ ರೈತರ ಉದ್ಧಾರ ಆಗಿ ಸಾಧ್ಯ ಇಲ್ಲ. ರೈತ ಕಾಂಪಿಟೇಷನ್ ಇರಬಾರ್ದು. ಹಾಂ, ಕರೆಕ್ಟಾ ಇಲ್ವಾ? ನಾನು ಹೇಳಿದ್ದು ಕರೆಕ್ಟಾ ಗೈಸ್? ನಾನು ಹೇಳಿದ್ದು ನಿಜ ಅನ್ಸಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ.